ಹೋಗಿ ಮುಟ್ಟಿ ಇದು ಮಾಡ್ತಾನೆ. ನಿಮ್ಮ ಕೈಯಲ್ಲಿರ್ತಕ್ಕಂಥ ಒಂದು ನೋಟ ಅವಂಗೆ ಅದು ಯಾವುದು ಅಂಕಿ ಇರ್ತೈತಲ್ಲ ಅಂಕಿನೇ ಎಲ್ಲ ಯಥಾರ್ಥ ಕರಾರವಕ್ಕಾಗಿ ಹೇಳ್ತಾನೆ ಸರ್. ಹಾಂ ಸರ್. ಹಿಂಗೆ ರೀ ಮತ್ತು ಬೇರೆ ಬೇರೆ ಇವನ್ನ ಅವನ್ನ ಮಾಡಿ ತಿಳಿಸಿದಾಗ ಒಂಥರ ಸೋಜಿಗೆ ಅನಿಸ್ತು. ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಇದಕ್ಕೆ ಗಾಂಧಾರಿ ವಿದ್ಯೆ ಅಂತಂತಾರೆ ಸರ್. ಕಣ್ಣು ಕಟ್ಟಿಕೊಂಡು ಅದನ್ನು ಹೇಳೋದು. ಆದರೆ ಅದನ್ನು ಕಲಿಬೇಕಾದ್ರೆ ಈಗಾದರೂ ಸಹಿತ ರೀ ಈ ಗಾಂಧಾರಿ ವಿದ್ಯೆಯನ್ನು ಕಲಿಸುವಂಥ ಗುರುಗಳು ಅದಾಗಿರ್ತಾರೆ. ಅದಕ್ಕೆ ಕೆಲವೊಂದು ದಿವಸ ಪಾಲನೆಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ರೀ. ಅಂದ್ರೆ ಸರ್ ಇದನ್ನು ತಿನ್ನೋ ಹಾಗಿಲ್ಲ ರೀ, ಶುದ್ಧ ಆಹಾರವನ್ನು ಊಟ ಮಾಡಬೇಕು. ಆದರೂ ಒಂಥರ ಸೋಜಿಗೆ ಅನಿಸ್ತಾರೆ. ಯಾಕಂದರೆ ಪೂರ್ತಿ ವಿದ್ಯಾರ್ಥಿ ಕಣ್ಣು ಕಟ್ಟಿ ಅವ್ರು ಎಲ್ಲಿ ಹೋಗಿ ಕುಂತಾರೆ ಅವ್ರನ್ನ ಹೋಗಿ ಜನರ ಸಮೂಹದೊಳಗೆ ಅವ್ರನ್ನ ಗುರ್ತಾಡಿದ ಇವರೇ ಅಂತ ಹೇಳ್ತಾರೆ. ಮುಂದೆ ಕಲರ್ ರೀ ಬೇರೆ ಬೇರೆ ಬಾಲ್ಸ್, ಒಂದು ರೆಡ್, ಯೆಲ್ಲೋ, ಬ್ಲೂ ಅಥವಾ ಕರಾರವಕ್ಕಾಗಿ ಅದನ್ನು ಹೇಳೋದನ್ನು ಕಂಡಾಗ ರೀ ವಿದ್ಯಾರ್ಥಿಗಳಲ್ಲಿ ಏನಂತ ಸರ್ ಒಂಥರ ಎಲ್ಲರಲ್ಲಿ ನೋಡ್ತಾರೋ, ಮಕ್ಕಳಲ್ಲಿ ಮುಖ ನೋಡಿದರೆ ಹೌದಲ್ಲ ಅಂತೇಳಿ ಅಂದರೆ ಅವ್ನು ಕಣ್ಣು ಕಟ್ಟಿದ್ರು ಕೂಡ ಅದನ್ನ ಹೇಳ್ತಾನೆ. ಒಂದು ಮೆಮರಿ ಇದೆ, ಅದು ಒಂಥರ ಗ್ರಾಸ್ಪಿಂಗ್ ಕೆಪಾಸಿಟಿ. ಹಾಗೆ ಮಕ್ಕಳಂತ ಕುತೂಹಲ ಮೂಡ್ತಾರೆ. ಮಕ್ಕಳೇ ಸರಿ ವಿದ್ಯಾಭ್ಯಾಸ ಇದರಾಗ ಅಭ್ಯಾಸ ಕೂತಾಗ ರೀ ಈ ಥರ ಕೆಲವೊಂದು ಘಟನೆಗಳನ್ನು ಭಾಳ ಸಂತೋಷಪಟ್ರೆ ಮಕ್ಕಳು ರೀ. ಜೊತೆ ಸರ್ ನಂತರ ರೀ ನಾವು ಮತ್ತೆ ಬೇರೆ ನಮ್ಮ ಕೆಲವೊಂದು ಇವ್ರು ಬಂದರೆ ನಮ್ಮ ಸಾಹಿತಿಗಳು ಪುಷ್ಪ ಮುರುಗೋಡು ಅಂತೇಳಿ, ಮತ್ತು ನಮ್ಮ ಬೇರೆ ಬೇರೆ ಇವರು ಮಾಜಿ ಬೆಳಗದವ್ರೆಲ್ಲ ಬಂದಿದ್ದಾರೆ ರೀ. ವಿದ್ಯಾರೆಡ್ಡಿ ಅವರು ಆಯೋಜನೆ ಮಾಡಿದ್ರು ರೀ. ಅವರು ಒಳ್ಳೆಯ ಕಾದಂಬರಿಕಾರತಿ. ಅವರು ಕೂಡ ಮಕ್ಕಳಲ್ಲಿ ಒಂದು ಪ್ರೋತ್ಸಾಹವನ್ನು ಕೊಟ್ಟರೆ ಅವರಿಗೆ ನಮಗೆ ಕ್ರಿಯಾಶೀಲರಾಗಬೇಕಂತ ಹೇಳಿದ್ರಿ. ಆಮೇಲೆ ಕೊನೆಗೆ ನಮಗೊಂದು ಬಸವಣ್ಣನ ಪಾತ್ರ ಅಂದ್ರೆ ಬಸವಣ್ಣ ಅವೇನು ನಿಮಗೇನು ಎಲ್ಲರಿಗೂ ಪರಿಚಿತ ಇದ್ದಂಥ ವ್ಯಕ್ತಿ. ಯಾಕೆ ಬಸವಣ್ಣ ಅಂದರೆ ಯಾರಿಗೆ ಗೊತ್ತಿಲ್ಲ ರೀ. ಅಲ್ಲಿ ಅವ್ನು ಹೇಳಿದ ಒಂದು ಸಪ್ತ ಸೂತ್ರಗಳು ಮಕ್ಕಳಿಗೆ ಹೇಳಿಕೊಳ್ಳಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡದ ಸಂಗಮ ದೇವನ ಒಲಿಸುವ ಪರಿ. ಇದನ್ನು ಮಕ್ಕಳಿಗೆ ಮನದಟ್ಟಾಗುವಂಗೆ ರೀ ಬಸವಣ್ಣನ ಪಾತ್ರಧಾರಿ ಹೇಳಿದಾಗ ರೀ ಮಕ್ಕಳಿಗೆ ಏನಿರ್ತದೆ ಹೇಳುವ ರೀತಿ ಏನಿರ್ತದೆ. ನಾವು ಈ ಬೋಧನೆ ಮಾಡೋ ಹಾಗೆ ಹೇಳಿದರೆ ರೀ ಅಥವಾ ಪಾಠ ಮಾಡೋವಾಗ ಹೇಳಿದ್ರೆ ಅದು ಬೇರೆ ಅನಿಸ್ತದೆ ರೀ. ಇದು ಅಭಿನಯದ ಮುಖಾಂತರವಾಗಿ ಹೇಳಿದ್ರಾಗ ರೀ